ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ತಿರುಪತಿಗೆ ಭೇಟಿ ನೀಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಈಗ ಪ್ರೆಸೆಂಟ್ ಅಲಿಪಿರಿ ಕಾಲ್ನಡಿಗೆ ದಾರಿ ಮುಂದೆ ಇದ್ದೀವಿ ನಾವು. ಅರ್ಲಿ ಮಾರ್ನಿಂಗ್ 4 o'clock ಆಗಿದೆ. ಬನ್ನಿ ಹೋಗೋಣ ಮುಂದೆ ಯಾವ ಥರ ಇದೆ ಅಂತ ನೋಡೋಣ. ನಾವು ಅಲಿಪಿರಿ ಸೇರಿದ ತಕ್ಷಣ ನಮಗೆ ಕಾಣಿಸುವಂತಹ ಮೊದಲ ವಿಗ್ರಹ ಗರುಡ ವಿಗ್ರಹ. ನೋಡಿ ಈ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬಸ್ ಮೂಲಕ ನಾವು ತಿರುಮಲಗೆ ಹೋಗುವಂತಹ ದಾರಿ ಇದು ನೋಡಿ ಮುಂದಿದೆ. ಇದು ಲಗೇಜ್ ಕೌಂಟ್ರು. ಇದು ಫ್ರೀ ಲಗೇಜ್ ಕೌಂಟ್ರು. ಇಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜ್ ಕೂಡ ಮಾಡೋದಿಲ್ಲ. ಸೊ ನಾವು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಮೇಲೆ ಹೋದ್ಮೇಲೆ ನಮಗೆ ಇವರು ಸಹ ಲಗೇಜ್ ತಂದು ಕೊಡ್ತಾರೆ. ಇಲ್ಲಿಂದ ನಮ್ಮ ಕಾಲ್ನಡಿಗೆ ದಾರಿ ಶುರುವಾಗುತ್ತೆ. ಸೊ ನಮ್ಮ ಇಲ್ಲಿಗೆ ಮೊದಲನೇ ಸ್ಟೆಪ್ಪಲ್ಲಿ ಪೂಜೆ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳೆಲ್ಲಿದೆ, ಇಲ್ಲೇ ಪೂಜೆ ಸಾಮಗ್ರಿ ಇಲ್ಲೇ ಸಿಗುತ್ತೆ. ನಾವು ತಗೊಂಡು ಇಲ್ಲಿಂದ ಹೋಗ್ಬೋದು. ಇದು ಫಸ್ಟ್ ಗೇಟ್. ಇದು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಲಿಪಿರಿ ಕಾಲ್ನಡಿಗೆ ದಾರಿ ಮೊದಲನೇ ಸ್ಟಾರ್ಟ್ ಇಲ್ಲೇ ಆಗೋದು. ಈಗ ನಾವು ಮೊದಲನೇ ರಾಜಗೋಪುರದ ಮುಂದೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಸಹ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದಕ್ಕೇ ಎಲ್ಲರೂ ಸಹ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದಾರೆ. ಅದೇ ಥರ ನಾವು ಸಹ ಮಾಡ್ತೀವಿ. ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಯಾವ ಥರ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಈ ರಾಜಗೋಪುರವನ್ನು ಪ್ರಥಮ ರಾಜಗೋಪುರ ಎಂದು ಕರೆಯುತ್ತಾರೆ. ಇದನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಾಳುವ ವಂಶದ ನರಸಿಂಹರಾಯಲುರವರು ನಿರ್ಮಿಸಿದ್ದಾರೆ. 1456ರಿಂದ ಕ್ರಿಸ್ತಶಕ 1489ರವರೆಗೆ ಇದನ್ನು ನಿರ್ಮಾಣ ಮಾಡಿದ್ದು, ಅನಂತರ ಕಾಲದಲ್ಲಿ ಇದು ಸಿಡಿಲು ಬಡಿದು ನಾಶವಾಗಿತ್ತು. ಆಮೇಲೆ ನಮ್ಮ TTD ಅವರು 1982ರಲ್ಲಿ ಮತ್ತೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಇಲ್ಲಿನ ಪುರಾಣಗಳು ಹೇಳ್ತವೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿ. ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿರುವಂತಹ ಮತ್ಸ್ಯ ಅವತಾರ ಇದಾಗಿದೆ ನೋಡಿ. ಇಲ್ಲಿ ಕಾಣಿಸುತ್ತಿರುವಂತಹ ಆಂಜನೇಯ ವಿಗ್ರಹ ಇದು ಒಂದೇ ಬಂಡೆಗಲ್ಲಿನಲ್ಲಿ ಕೆತ್ತಿರುವಂತಹದ್ದು. ಇದನ್ನು ತಲೆಯೇರು ಗುಂಡು ಅಂತ ಕರೀತಾರೆ. ನಮಗೆ ಯಾರಿಗಾದರೂ ಮೊಣಕಾಲು ನೋವಿದ್ದರೆ ಈ ಥರ ಕಾಲು ಅಂಟಿಸುವುದರಿಂದ ನಮಗೆ ಮೊಣಕಾಲು ನೋವು ವಾಸಿಯಾಗುತ್ತದೆ ಅಂತ ಇಲ್ಲಿ ಪುರಾಣಗಳು ಹೇಳ್ತವೆ. ಮಹಾವಿಷ್ಣುವಿನ ಅವತಾರಗಳಲ್ಲಿ ಎರಡನೇ ಅವತಾರವಾಗಿರುವಂತಹ ಕೂರ್ಮ ಅವತಾರ ಇಲ್ಲಿ ನಾವು ನೋಡಬಹುದು. ಈಗ ನಾವಿರುವಂತಹದ್ದು ಎರಡನೇ ರಾಜಗೋಪುರದ ಮುಂದೆ.
ಇದನ್ನು ಮೈಸೂರು ರಾಜಗೋಪುರ ಅಂತ ಸಹ ಕರೀತಾರೆ. ಇದನ್ನು 15ನೇ ಶತಮಾನದಲ್ಲಿ ಅನಂತರಾಜರು ಎಂಬುವರು ಇದನ್ನು ನಿರ್ಮಿಸಿದ್ದಾರೆ ಎಂದು ಇಲ್ಲಿನ ಪುರಾಣ ತಿಳಿಸಲಾಗುತ್ತದೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ಈಗ ನಾವು ಶ್ರೀ ಮಹಾವಿಷ್ಣುವಿನ 3ನೇ ಅವತಾರವಾಗಿರುವಂತಹ ವರಾಹ ರೂಪ ಅವತಾರ ನೋಡಬಹುದು. ಮಹಾವಿಷ್ಣುವಿನ 4ನೇ ಅವತಾರವಾಗಿರುವಂತಹ ಶ್ರೀ ನರಸಿಂಹಸ್ವಾಮಿ ಅವತಾರವನ್ನು ಈಗ ನಾವಿಲ್ಲಿ ನೋಡಬಹುದು. ಶ್ರೀ ಮಹಾವಿಷ್ಣುವಿನ 5ನೇ ಅವತಾರವಾಗಿರುವಂತಹ ವಾಮನ ಅವತಾರವನ್ನು ನಾವು ನೋಡಬಹುದು ಇಲ್ಲಿ. ನಾವು ಈಗ 3ನೇ ಗೋಪುರ ಬಳಿ ಬಂದಿದ್ದೀವಿ. ಇದು ಅಗ್ರ ಗೋಪುರವಾಗಿದ್ದು ಗಾಲಿ ಗೋಪುರ ಅಂತ ಸಹ ಕರೀತಾರೆ. ಇದು 16ನೇ ಶತಮಾನಕ್ಕೆ ಸಂಬಂಧಿಸಿದೆ ಹಾಗೂ ದೇವಚೋಡ ಎಂಬ ಕುಟುಂಬಕ್ಕೆ ಸಂಬಂಧಿಸಿರುವಂತಹ ಗೋಪುರವಾಗಿದೆ ಇದು. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ಈ ದಾರಿಯಲ್ಲಿ ನಮಗೆ ಎಲ್ಲ ರೀತಿಯಂತಹ ಹೋಟೆಲ್ಗಳು ಹಾಗೂ ತಿಂಡಿ ತಿನಿಸುಗಳು ಶಾಪ್ಗಳೆಲ್ಲ ಇರ್ತವೆ. ಇಲ್ಲಿ ನೋಡ್ಬೋದು ನೀವು. ಇನ್ನು ಶ್ರೀ ಮಹಾವಿಷ್ಣುವಿನ 6ನೇ ಅವತಾರವಾಗಿರುವಂತಹ ಶ್ರೀ ಪರಶುರಾಮ ಅವತಾರ ನಾವಿಲ್ಲಿ ನೋಡಬಹುದು. ಇನ್ನು ಶ್ರೀ ಮಹಾವಿಷ್ಣುವಿನ 7ನೇ ಅವತಾರವಾಗಿರುವಂತಹ ರಾಮ ಅವತಾರ ಈಗ ಇಲ್ಲಿ ನಾವು ನೋಡ್ಬೋದು. ಇನ್ನು ಶ್ರೀ ಮಹಾವಿಷ್ಣುವಿನ 8ನೇ ಅವತಾರವಾಗಿರುವಂತಹ ಬಲರಾಮ ಅವತಾರ ನೀವು ನೋಡ್ಬೋದು ಇಲ್ಲಿ. ಈ ಅಲಿಪಿರಿ ಮಾರ್ಗದಲ್ಲಿ ನಾವು ಜಿಂಕೆಗಳನ್ನು ಸಹ ನೋಡ್ಬೋದು.
ಇನ್ನು ಶ್ರೀ ಮಹಾವಿಷ್ಣುವಿನ 9ನೇ ಅವತಾರವಾಗಿರುವಂತಹ ಶ್ರೀ ಕೃಷ್ಣಾವತಾರವನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಶ್ರೀ ಮಹಾವಿಷ್ಣುವಿನ 10ನೇ ಅವತಾರವಾಗಿರುವಂತಹ ಕಲ್ಕಿ ಅವತಾರ ನಾವಿಲ್ಲಿ ನೋಡಬಹುದು. ಇಲ್ಲಿ ನಾವು ಆಂಜನೇಯ ಟೆಂಪಲ್ ಸಹ ನೋಡಬಹುದು. ದೊಡ್ಡದಾದಂತಹ ಆಂಜನೇಯ ಸ್ವಾಮಿ ಮೂರ್ತಿ ಕೂಡ ಇಲ್ಲಿದೆ. ಇಲ್ಲಿ ನಮಗೆ ಸೈಡಲ್ಲಿ ಕಾಣಿಸ್ತಾ ಇರುವ ಎಲ್ಲ ಕಾಲಮ್ಸು ಹೊಸದಾಗಿ ಮಾಡ್ತಾ ಇರುವಂತಹದ್ದು. ಹಳೇದೆಲ್ಲ ಕಿತ್ಬಿಟ್ಟಿದ್ದಾರೆ, ಈಗ ಹೊಸದಾಗಿ ಎಲ್ಲ ಮಾಡ್ತಾ ಇರುವಂಥದ್ದು. ಈಗ ನಾವು ರೋಡ್ನಲ್ಲಿ ನಡೀತಾ ಇದ್ದೀವಿ. ಸೊ ಹೀಗೆ 2ರಿಂದ 3 ಕಿಲೋಮೀಟರ್ ನಾವು ನಡಿಬೇಕಾಗುತ್ತೆ. ಈ ರೋಡ್ನಲ್ಲಿ ಎಷ್ಟೊತ್ತು ನಾವು ನಡೀತೋ ಅಷ್ಟೊಂದು ಸುಂದರವಾದಂಥ ಪ್ರದೇಶಗಳನ್ನ ನಾವು ನೋಡ್ಬೋದು. ಇಲ್ಲಿ ನೀವು ನೋಡ್ತಿರುವಂತಹ ಕಲ್ಲು, ಇದ್ರ ಮೇಲೆ ನೀರು ಮೇಲೆಯಿಂದ ಬೆಟ್ಟದ ಮೇಲೆಯಿಂದ ಬೀಳ್ತಾ ಇರುತ್ತೆ. ಸೊ ರೈನಿ ಸೀಸನಲ್ಲಾದರೆ ಇನ್ನೂ ಹೆಚ್ಚಾಗಿ ಬೀಳುತ್ತೆ. ಈಗ ಫುಲ್ಲು ನೀರು ಕಮ್ಮಿ ಆಗಿಬಿಟ್ಟಿದೆ. ರೈನಿ ಸೀಸನಲ್ಲಿ ಬಂದರೆ ನಾವು ನೀರು ಹೆಚ್ಚಾಗಿ ಬೀಳ್ತಾ ಇರೋದನ್ನು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅರ್ಲಿ ಮಾರ್ನಿಂಗ್ ತಿರುಮಲ ಬೆಟ್ಟ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ. ಒಂದು ಮಲೆನಾಡಿನ ರೀತಿಯಲ್ಲಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ.
ಇದು ಅಲಿಪಿರಿ ಮಾರ್ಗದಲ್ಲಿರುವಂತಹ 4ನೇ ಗೋಪುರವಾಗಿದೆ. ಸೊ ಇಲ್ಲಿ ಮೊಣಕಾಲಿನಲ್ಲಿ ಮೆಟ್ಟಿಲು ಏರುವಂತಹದ್ದು ತುಂಬ ಪ್ರತೀತಿ. ಬನ್ನಿ ನೋಡೋಣ. वेङ्कटाद्रि समं स्थानं ब्रह्माण्डे ना ಸೊ ಫ್ರೆಂಡ್ಸ್, ಇಲ್ಲಿಗೆ ಅಲಿಪಿರಿ ಕಾಲುನಡಿಗೆ ಮಾರ್ಗ ಮುಕ್ತಾಯಗೊಳ್ಳುತ್ತದೆ. ಇದೇ ಎಂಡಿಂಗು. ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಭೇಟಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.